ನಾನು ನಿಮಗೊಂದು ಕನ್ನಡದಲ್ಲಿ ದೊಡ್ಡದಾದ ರೋಚಕವಾದ ದೆವ್ವದ ಕಥೆಯನ್ನು ಹೇಳುತ್ತೇನೆ. ಇದು ಕಾಲ್ಪನಿಕ ಕಥೆಯಾಗಿದ್ದು, ಕನ್ನಡ ನಾಡಿನ ಗ್ರಾಮೀಣ ಪರಿಸರ ಮತ್ತು ದೆವ್ವದ ರಹಸ್ಯವನ್ನು ಒಳಗೊಂಡಿದೆ. ಕಥೆಯ ಹೆಸರು ಕಾಡಿನ ಕರಾಳ ದೆವ್ವ. ಕಾಡಿನ ಕರಾಳ ದೆವ್ವ. ಹಳೆಯ ಕಾಲದಲ್ಲಿ ಕರ್ನಾಟಕದ ಮಲೆನಾಡಿನ ದಟ್ಟವಾದ ಕಾಡಿನ ಮಧ್ಯೆ ಕಾಳಿಕಾಂಬ ಎಂಬ ಸಣ್ಣ ಗ್ರಾಮವಿತ್ತು. ಈ ಗ್ರಾಮದ ಸುತ್ತಲೂ ಗಿರಿಧಾಮಗಳು, ಜಲಪಾತಗಳು ಮತ್ತು ಗುಹೆಗಳಿಂದ ಕೂಡಿದ ಒಂದು ರಹಸ್ಯಮಯ ಕಾಡಿತ್ತು. ಈ ಕಾಡಿನ ಬಗ್ಗೆ ಗ್ರಾಮಸ್ಥರಿಗೆ ಒಂದು ವಿಚಿತ್ರವಾದ ಭಯವಿತ್ತು. ಕಾಡಿನ ಒಳಗೆ ಕರಾಳ ದೆವ್ವ ಎಂಬ ಒಂದು ಶಕ್ತಿಶಾಲಿ ಆತ್ಮವು ವಾಸಿಸುತ್ತದೆ ಎಂಬ ದಂತಕತೆ ಜನಲ ಬಾಯಲ್ಲಿ ಹರಿದಾಡುತ್ತಿತ್ತು. ಈ ದೆವ್ವವು ರಾತ್ರಿಯಲ್ಲೇ ಕಾಡಿನೊಳಗೆ ಅಡ್ಡಾಡುತ್ತದೆ ಎಂದು, ಯಾರಾದರೂ ಧೈರ್ಯ ಮಾಡಿ ಕಾಡಿಗೆ ಹೋದರೆ ಅವರನ್ನು ತನ್ನ ಶಕ್ತಿಯಿಂದ ಗೊಂದಲಕ್ಕೀಡು ಮಾಡಿ ಕಾಡಿನ ಒಳಗೆ ಸಿಕ್ಕಿಸಿಬಿಡುತ್ತದೆ ಎಂದು ಜನರು ಹೇಳಿಕೊಡುತ್ತಿದ್ದರು. ಗ್ರಾಮದಲ್ಲಿ ಶಿವರಾಮ ಎಂಬ ಯುವಕನಿದ್ದ. ಶಿವರಾಮನಿಗೆ ಈ ದೆವ್ವದ ಕತೆಗಳು ಕೇವಲ ಕಾಲ್ಪನಿಕವೆಂದು ತೋರುತ್ತಿತ್ತು. ಅವನು ಧೈರ್ಯಶಾಲಿಯಾಗಿದ್ದು, ಗ್ರಾಮದ ಯುವಕರಿಗೆ ಈ ಕತೆಗಳನ್ನು ನಂಬದಂತೆ ಹೇಳುತ್ತಿದ್ದ. ನಾನೇ ಕಾಡಿಗೆ ಹೋಗಿ ಈ ದೆವ್ವವನ್ನು ಎದುರಿಸುತ್ತೇನೆ, ಇದೆಲ್ಲ ಕೇವಲ ಗ್ರಾಮಸ್ಥರ ಭಯದ ಕತೆಗಳು ಎಂದು ಅವನು ಒಮ್ಮೆ ಗ್ರಾಮದ ಜನರ ಮುಂದೆ ಘೋಷಿಸಿದ. ಆದರೆ ಗ್ರಾಮದ ಹಿರಿಯರು ಎಚ್ಚರಿಕೆ ನೀಡಿದರು. ಶಿವರಾಮ, ಕಾಡಿನ ದೆವ್ವವನ್ನು ಲಘುವಾಗಿ ತೆಗೆದುಕೊಳ್ಳಬೇಡ. ಅದು ಶಕ್ತಿಶಾಲಿಯಾಗಿದೆ ಮತ್ತು ಅದಕ್ಕೆ ಸವಾಲು ಹಾಕಿದವರೆಲ್ಲರೂ ಕಾಡಿನೊಳಗೆ ಕಾಣೆಯಾಗಿದ್ದಾರೆ. ಕಾಡಿನೊಳಗಿನ ಪಯಣ. ಶಿವರಾಮನಿಗೆ ಈ ಎಚ್ಚರಿಕೆಗಳು ಭಯ ಉಂಟು ಮಾಡಲಿಲ್ಲ. ಒಂದು ದಿನ ರಾತ್ರಿ ತಿಂಗಳ ಬೆಳಕಿನ ಕೆಳಗೆ ಒಂದು ದೊಡ್ಡ ಟಾರ್ಚ್ ಲೈಟ್, ಕೋಡಾಳಿ ಮತ್ತು ಕೆಲವು ಆಹಾರ ಸಾಮಗ್ರಿಗಳನ್ನು ತೆಗೆದುಕೊಂಡು ಕಾಡಿನೊಳಗೆ ಹೊರಟ. ಅವನ ಸ್ನೇಹಿತ ರಾಜು ತುಂಬಾ ಭಯದಿಂದ, ಶಿವರಾಮ, ದಯವಿಟ್ಟು ಹಿಂದಿರುಗಿ ಬಾ, ನಿನಗೆ ಏನಾದರೂ ಆಗಬಹುದು ಎಂದು ಕಾಡಿನ ಒಳಗೆ ಹೋಗದಂತೆ ಕೇಳಿಕೊಂಡ. ಆದರೆ ಶಿವರಾಮ ಕೇಳಲಿಲ್ಲ. ಕಾಡಿನೊಳಗೆ ಒಂದಿಷ್ಟು ದೂರ ಹೋದಾಗ ಶಿವರಾಮನಿಗೆ ವಿಚಿತ್ರವಾದ ಶಬ್ದಗಳು ಕೇಳಿಸತೊಡಗಿದವು. ಗಾಳಿಯಲ್ಲಿ ಒಂದು ಗುಸುಗುಸು ಶಬ್ದ, ಮರದ ಎಲೆಗಳು ಯಾವುದೇ ಗಾಳಿಯಿಲ್ಲದಿಂದರೂ ಚಲಿಸುವ ಶಬ್ದ ಮತ್ತು ದೂರದಿಂದ ಬರುವ ಕಾಲಿನ ಶಬ್ದಗಳು. ಶಿವರಾಮ ಭಯಗೊಂಡಿಲ್ಲ. ಇದೆಲ್ಲ ನನ್ನ ಮನಸ್ಸಿನ ಕಲ್ಪನೆಯೇ ಇರಬೇಕು ಎಂದು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡ. ಆದರೆ ಕಾಡಿನೊಳಗೆ ಇನ್ನಷ್ಟು ಆಳಕ್ಕೆ ಹೋದಂತೆ ಟಾರ್ಚ್ ಲೈಟ್ನ ಬೆಳಕು ಮಂಗಗುಂಗತೊಡಗಿತು. ಶಿವರಾಮನಿಗೆ ತನ್ನ ಸುತ್ತಲಿನ ಕಾಡು ಒಂದು ರೀತಿಯ ಜೀವಂತವಾಗಿರುವಂತೆ ಭಾಸವಾಯಿತು. ದೆವ್ವದ ಎದುರಿಗೆ. ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡ ಬಂಡೆಯ ಮೇಲೆ ಶಿವರಾಮ ಕುಳಿತಾಗ ಒಂದು ಕರಾಳವಾದ ನಗು ಕೇಳಿತು. ಆ ಶಬ್ದವು ಎಲ್ಲೆಡೆಯಿಂದ ಬರುತ್ತಿತ್ತು, ಆದರೆ ಯಾವ ದಿಕ್ಕಿನಿಂದ ಎಂದು ಗೊತ್ತಾಗಲಿಲ್ಲ. ಶಿವರಾಮ ಎದ್ದು ನಿಂತು, ಯಾರಿದ್ದೀಲ, ತೋರಿಸಿಕೊಡಿ, ನಾನು ಭಯಪಡುವವನಲ್ಲ ಎಂದು ಕೂಗಿದ. ಆಗ ಕಾಡಿನೊಳಗಿನ ಗಾಳಿಯೇ ತಣ್ಣಗಾಯಿತು. ಒಂದು ಕಪ್ಪಾದ ಆಕೃತಿ, ಉದ್ದವಾದ ಕೂದಲು ಮತ್ತು ಕೆಂಪಾದ ಕಣ್ಣುಗಳೊಂದಿಗೆ ಮಂಜಿನಿಂದ ಕಾಣಿಸಿಕೊಂಟು. ಆ ಆಕೃತಿಯ ಧನಿಯು ಗಂಟಲಿನಿಂದ ಬರುವಂತೆ ಗಂಭೀರವಾಗಿತ್ತು. ನೀನು ಯಾರು, ಈ ಕಾಡಿನೊಳಗೆ ನನ್ನ ಶಾಂತಿಗೆ ಭಂಗ ತರುವುದಕ್ಕೆ? ಶಿವರಾಮನಿಗೆ ಒಂದು ಕ್ಷಣ ಭಯವಾಯಿತು, ಆದರೆ ಅವನ ಧೈರ್ಯ ಕೈಕೊಡಲಿಲ್ಲ. ನಾನು ಶಿವರಾಮ, ಈ ಗ್ರಾಮದವನು. ನೀನೇ ಕರಾಳ ದೆವ್ವವೇ? ಯಾಕೆ ಜನರನ್ನು ಭಯಬೀಳಿಸುತ್ತೀಯಾ ಎಂದು ಕೇಳಿದ. ದೆವ್ವವು ನಗುತ್ತಾ, ಈ ಕಾಡು ನನ್ನ ಆಶ್ರಯ. ಜನರು ಇಲ್ಲಿಗೆ ಬಂದು ಕಾಡನ್ನು ಕಡಿಯುವುದು, ಮರಗಳನ್ನು ಕಡಿಯುವುದು, ನನ್ನ ಶಾಂತಿಯನ್ನು ಕದಡುವುದು. ನಾನು ಅವರನ್ನು ಭಯಬೀಳಿಸದಿದ್ದರೆ ಈ ಕಾಡು ಈಗಾಗಲೇ ನಾಶವಾಗಿರುತ್ತಿತ್ತು ಎಂದಿತು. ಶಿವರಾಮನ ಒಡಂಬಡಿಕೆ. ಶಿವರಾಮನಿಗೆ ದೆವ್ವದ ಮಾತುಗಳು ಒಂದು ರೀತಿಯ ಸತ್ಯವನ್ನು ಒಳಗೊಂಡಿರುವಂತೆ ಕಂಡವು. ಅವನು ದೆವ್ವದೊಂದಿಗೆ ಮಾತನಾಡಲು ನಿರ್ಧರಿಸಿದ. ನೀನು ಕಾಡನ್ನು ರಕ್ಷಿಸುತ್ತಿರುವೆ, ಆದರೆ ಜನರಿಗೆ ಭಯ ಹುಟ್ಟಿಸುವುದು ಸರಿಯಲ್ಲ. ನಾನು ಗ್ರಾಮಕ್ಕೆ ಹಿಂದಿರುಗಿ ಕಾಡಿನ ರಕ್ಷಣೆಯನ್ನು ಜನರಿಗೆ ಹೇಳುತ್ತೇನೆ, ಆದರೆ ನೀನು ಯಾರನ್ನು ಗೊಂದಲಕ್ಕೀಡು ಮಾಡಬಾರದು ಎಂದು ಒಡಂಬಡಿಕೆ ಮಾಡಿಕೊಂಡ. ದೆವ್ವವು ಕೆಲವು ಕ್ಷಣ ಶಿವರಾಮನನ್ನು ತೀಕ್ಷ್ಣವಾಗಿ ನೋಡಿತು. ತದನಂತರ, ನೀನು ಗ್ರಾಮಕ್ಕೆ ಹಿಂದಿರುಗಿ ಈ ಕಾಡಿನ ಮಹತ್ವವನ್ನು ಜನರಿಗೆ ಮನವರಿಕೆ ಮಾಡದಿದ್ದರೆ ನಾನು ನಿನ್ನನ್ನು ಕಾಡಿನೊಳಗೆ ಶಾಶ್ವತವಾಗಿ ಸಿಕ್ಕಿಸಿಬಿಡುತ್ತೇನೆ ಎಂದಿತು. ಕಾಡಿನ ರಕ್ಷಣೆ. ಶಿವರಾಮ ಗ್ರಾಮಕ್ಕೆ ಹಿಂದಿರುಗಿದ. ಅವನು ಗ್ರಾಮಸ್ಥರನ್ನು ಕರೆದು ದೆವ್ವದ ಕಥೆಯನ್ನು ಹೇಳಿದ. ಈ ಕಾಡು ಕೇವಲ ಮರಗಳ ಸಮೂಹವಲ್ಲ, ಇದು ಒಂದು ಜೀವಂತ ಶಕ್ತಿಯ ಆಶ್ರಯ. ಇದನ್ನು ನಾವು ರಕ್ಷಿಸಬೇಕು ಎಂದು ಜನರಿಗೆ ಮನವರಿಸಿದ. ಗ್ರಾಮಸ್ಥರು ಶಿವರಾಮನ ಧೈರ್ಯಕ್ಕೆ ಮೆಚ್ಚುವರು ಮತ್ತು ಕಾಡನ್ನು ರಕ್ಷಿಸಲು ಒಪ್ಪಿಕೊಂಡರು. ಅವರು ಕಾಡಿನ ಸುತ್ತಲೂ ಒಂದು ಗಡಿಯನ್ನು ರಚಿಸಿ, ಮರ ಕಡಿಯುವುದನ್ನು ನಿಷೇಧಿಸಿ ಮತ್ತು ಕಾಡಿನ ಸಂರಕ್ಷಣೆಗೆ ಒಂದು ಸಮಿತಿಯನ್ನು ರಚಿಸಿದರು. ಕೆಲವು ವರ್ಷಗಳ ನಂತರ ಕಾಳಿಕಾಂಬ ಗ್ರಾಮವು ಪರಿಸರ ಸಂರಕ್ಷಣೆಗೆ ಮಾದರಿಯಾಯಿತು. ಕಾಡು ಇನ್ನಷ್ಟು ಹಸಿರಾಗಿ, ಜಲಪಾತಗಳು ಜೀವಂತವಾದವು ಮತ್ತು ಕಾಡಿನ ದೆವ್ವದ ಕಥೆಯೂ ಒಂದು ದಂತಕಥೆಯಾಗಿ ಉಳಿತು. ಶಿವರಾಮನಿಗೆ ರಾತ್ರಿಯಲ್ಲಿ ಕಾಡಿನಿಂದ ಒಂದು ಗುಸುಗುಸು ಶಬ್ದ ಕೇಳಿಸುತ್ತಿತ್ತು. ನೀನು ನಿನ್ನ ಮಾತನ್ನು ಉಳಿಸಿಕೊಂಡೇ ಶಿವರಾಮ, ಈಗ ಕಾಡು ಶಾಂತಿಯಿಂದ ಇದೆ. ಕಥೆಯ ಕೊನೆಯಲ್ಲಿ ಈ ಕಥೆಯು ಕಾಡಿನ ರಕ್ಷಣೆಯ ಮಹತ್ವವನ್ನು ತಿಳಿಸುತ್ತದೆ ಮತ್ತು ಧೈರ್ಯದಿಂದ ಸಮಸ್ಯೆಗಳನ್ನು ಎದುರಿಸಿದಾಗ ಸಕಾರಾತ್ಮಕ ಬದಲಾವಣೆ ತರಬಹುದು ಎಂಬ ಸಂದೇಶವನ್ನು ನೀಡುತ್ತದೆ.